ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಒಂದು ಕೈ ಸುದ್ದಿ ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಒಂದು ಅಜಿಂಕ್ಯ ರಹಾನೆ ಅವರು ಇವತ್ತು ಒಂದು ಇಂಟರ್ನ್ಯಾಷನಲ್ ಆಲ್ ಮ್ಯಾಚಸ್ಗೆ ಒಂದು ವಿದಾಯ ಹೇಳಿದರು ಅಂತಲೇ ಹೇಳ್ಬೋದು. ಇದು ಒಂದು ಅತ್ಯಂತ ದುಃಖಕರ ಸುದ್ದಿ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಕ್ರಿಕೆಟ್ ಜಗತ್ತಿಗೆ. ಹಾಗೆ ಇವರ ಒಂದು ಕ್ರಿಕೆಟ್ ಕೆರಿಯರ್ ನೋಡೋದಾದರೆ 195 ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದ್ದಾರೆ. ಟೋಟಲ್ ಆಗಿ ಒಂದು ಟೆಸ್ಟ್ ಮ್ಯಾಚ್ ನೋಡೋದಾದರೆ 85 ಮ್ಯಾಚ್ ಆಡಿ 5077 5077 ರನ್ ಹೊಡೆದ್ರ ಮೂಲಕ, ಹಾಗೆ 12 ಸೆಂಚುರಿ ಹೊಡೆದ್ರ ಮೂಲಕ ನಮ್ಮ ಭಾರತ ತಂಡದ ಒಂದು ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿದ್ರು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಹಲವಾರು ಮ್ಯಾಚ್ಗಳಲ್ಲಿ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ದರು. ಹಾಗೆ ಒಂದು ಇವರು ಟೆಸ್ಟ್ಗೆ ನೋಡೋದಾದರೆ 22 ಮಾರ್ಚ್ 2013 ಒಂದು ಆಸ್ಟ್ರೇಲಿಯಾ ವಿರುದ್ಧ ಒಂದು ಪಾದಾರ್ಪಣೆ ಮಾಡಿರ್ತಾರೆ. ಹಾಗೆ ಇವರು ಒಂದು ಟೆಸ್ಟ್ ಕೊನೆಯ ಮ್ಯಾಚ್ ಆಗಿದ್ದು ನೋಡೋದಾದರೆ 20 ಜುಲೈ 2023 ಒಂದು ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಟೆಸ್ಟ್ ಕೊನೆಯ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ODI ಫಾರ್ಮ್ಯಾಟಲ್ಲಿ ಒಂದು 2011 ಇಂಗ್ಲೆಂಡ್ ವಿರುದ್ಧ ಒಂದು ಪಾದಾರ್ಪಣೆ ಮಾಡಿರ್ತಾರೆ. ಹಾಗೆ 2018 ಒಂದು ಸೌತ್ ಆಫ್ರಿಕಾ ವಿರುದ್ಧ ಒಂದು ಇವರ ಟೆಸ್ಟ್ ಕೆರಿಯರ್ ಒಂದು ODI ಕೆರಿಯರ್ ಒಂದು 2018 ಒಂದು ಕೊನೆ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು ಸೌತ್ ಆಫ್ರಿಕಾ ವಿರುದ್ಧ. ಹಾಗೆ ಒಂದು T20 ಮ್ಯಾಚಸಲ್ಲಿ ನೋಡೋದಾದರೆ 31 ಆಗಸ್ಟ್ 2011 ಒಂದು ಇಂಗ್ಲೆಂಡ್ ವಿರುದ್ಧ ಪಾದಾರ್ಪಣೆ ಮಾಡಿರ್ತಾರೆ ಒಂದು T20 ಫಾರ್ಮ್ಯಾಟ್ಗೆ. ಅಲ್ಲಿಯೂ ಕೂಡ ಒಂದು ಆಗಸ್ಟ್ 2016 ಒಂದು ಇಂಗ್ಲೆಂಡ್ ವಿರುದ್ಧನೇ ಒಂದು ಕೊನೆ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಮ್ಮ ಭಾರತ ತಂಡಕ್ಕೆ ಒಂದು ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಲವಾರು ಮ್ಯಾಚ್ಗಳಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗೋದ್ರ ಮೂಲಕ ಕೂಡ ಒಂದು ಆ ಸಿರೀಸನ್ನು ಗೆಲ್ಲಿಸಿ ಕೂಡ ಕೊಟ್ಟಿದ್ದರು. ಹೀಗಾಗಿ ಒಂದು ಅಜಿಂಕ್ಯ ರಹಾನೆ ಅವರು ಒಂದು ಇನ್ನೂ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅಲ್ಲಿ ನಮಗೆ ನೋಡೋಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.